ನಾನು ಇಂಟರ್ನ್ಶಿಪ್ ಮಾಡುವಾಗ ಒಬ್ಬ ಹೆಂಗಸು ಆ್ಯಂಡ್ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಸೊ ಆ ಹೆಂಗಸಿಗೆ ಹಾಸ್ಪಿಟ್ಲಲ್ಲಿ ಅವತ್ತು ಇಟ್ ವಾಸ್ ಬ್ರೇಕಿಂಗ್ ಬ್ಯಾಡ್ ನ್ಯೂಸ್. ಯಾರೋ ಹಳ್ಳಿಯಿಂದ ಬಂದಿದ್ದ ಹೆಂಗಸು ಪಾಪ. ಅವತ್ತು ದೇ ವರ್ ಟೆಲ್ಲಿಂಗ್ ಹರ್ ದಟ್ ಇದು ಆಲ್ರೆಡಿ ಲಾಸ್ಟ್ ಸ್ಟೇಜಿಗೆ ಹೊರಟೋಗಿದೆ, ಈಗ ನಿಮಗೆ ಟ್ರೀಟ್ಮೆಂಟ್ಸ್ ಯಾವುದೇ ಮಾಡಿದ್ರೂ ಫಲಕಾರಿಯಾಗೋ ಚಾನ್ಸಸ್ ತುಂಬ ಕಡಿಮೆ. ಆ ಹೆಂಗಸು ಶಿ ಬ್ರೋಕ್ ಡೌನ್, ಶಿ ವಾಸ್ ನಾಟ್ ಏಬಲ್ ಟು ಟಾಕ್ ಫರ್ದರ್. ಸೊ ತುಂಬ ಶಿ ವಾಸ್ ಇನ್ ಡಿಸ್ಟ್ರೆಸ್ಡ್. ಸೊ ಆವಾಗೇನಾಯಿತು, ನಾನು ಅದಾದಮೇಲೆ ಒಂದು ಸ್ವಲ್ಪ ಮಾತಾಡಿ ಸಾಂತ್ವನ ಹೇಳಿ ಆವಾಗೇನಾಯಿತು, ಐ ಫೌಂಡ್ ಔಟ್ ದಟ್ ಶಿ ಡಿಂಟ್ ಹ್ಯಾವ್ ಮನಿ ಟು ಗೋ ಬ್ಯಾಕ್ ಅವ್ರ ಊರಿಗೆ. ಸೊ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಏನೋ ನಮ್ಮ ಮನೆಯಲ್ಲೊಂದು ಊಟ ಹಾಕಿದ್ರು ನಮ್ಮಮ್ಮ. ವೆನ್ ಶಿ ವಾಸ್ ಅಬೌಟ್ ಟು ಗೋ ಹೋಮ್, ಸೊ ಹೊರಗಡೆ ಬಂದುಬಿಟ್ಟು ಆಯಿತಾ ಪ್ರೇಡ್ ಟು ಗಾಡ್ ಆ್ಯಂಡ್ ಟೋಲ್ಡ್ ದಟ್ ಆಯಿತಾ ನನ್ನ ಜೀವನ ಏನೇ ಆಗಲಿ ಈ ಡಾಕ್ಟ್ರು ಚೆನ್ನಾಗಿ ಏಳಿಗೆ ಆಗಲಿ ಅಂತೇನೋ ಪಾಪ ಹೇಳಿ ಹೋಯಿತು ಹೆಂಗ್ಸು. ದಟ್ ವಾಸ್ ದ ಚೇಂಜಿಂಗ್ ಮೊಮೆಂಟ್ ಫಾರ್ ಮೀ. I then thought that okay, now there is so much we can do for public. And it was a very satisfying kind of thing from that point, the way I started looking at it. ಅಲ್ಲಿವರೆಗೂ ಅಪ್ಪ ಅಮ್ಮ ಹೇಳಿದರೆ ಮಾಡಬೇಕು ಐ ವಾಸ್ ಡೂಯಿಂಗ್ ಇಟ್. ಯಾಕೆಂದರೆ ನನ್ನ ಅಪ್ಪ ಅಮ್ಮಂಗೆ ಬೇಜಾರು ಮಾಡಿಸ್ಬಾರ್ದು ಅಂತೇಳಿ ಐ ಹ್ಯಾಡ್ ಗಾನ್, ಇದ್ದಿದ್ದ ವಿಷಯ ಹೇಳ್ತೀನಿ. ಬಟ್ ಅಲ್ಲಿಂದ ಮುಂದಕ್ಕೆ ದ ಜರ್ನಿ ವಾಸ್ ಡಿಫ್ರೆಂಟ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.